हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट्स, आज 10th स्टैंडर्ड का यानी एसएसएलसी थर्ड लैंग्वेज हिंदी इस विषय का जो मॉडल क्वेश्चन पेपर है उस मॉडल क्वेश्चन पेपर के बारे में आज चर्चा करूंगा, यानी इस वीडियो में एक्सप्लेन करूंगा। आप जानते हैं 21 मार्च से एसएसएलसी एग्ज़ाम शुरू होने वाली है, यानी परीक्षा शुरू होने वाली है। और मेरे पास जो थर्ड लैंग्वेज हिंदी का जो मॉडल क्वेश्चन पेपर है उस मॉडल क्वेश्चन पेपर को दिखाकर आपको समझाऊंगा कि किस प्रकार के प्रश्न आ जाते हैं और उन प्रश्नों का उत्तर किस तरह से लिखना चाहिए। तो स्टूडेंट्स, मेरे चैनल पर जो भी नए स्टूडेंट हैं और खास करके आप जानते हैं ये फर्स्ट वीडियो बनाया हूँ एसएसएलसी स्टूडेंट के लिए, यानी 10th स्टैंडर्ड बच्चों के लिए ये फर्स्ट वीडियो क्या बनाया हूँ। देखता हूँ कि एसएसएलसी के बच्चे कितने इस वीडियो को देखेंगे, यानी उनकी संख्या कितनी होगी वो देखूंगा। अगर ज़्यादा से ज़्यादा अगर एसएसएलसी के बच्चे अगर वीडियो अगर देख रहे हैं तो नेक्स्ट 10th स्टैंडर्ड पर भी क्या वीडियो बनाने के लिए प्रयास करूंगा। सो बन्नी स्टूडेंट्स, ಇವತ್ತೇನಿಲ್ಲ 10ನೇ ಮಕ್ಕಳ ಸಲುವಾಗಿ 10th ಸ್ಟ್ಯಾಂಡರ್ಡ್ ಮಕ್ಕಳ ಹಿಂದಿ ಯಾನೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ತೋರಿಸ್ಬಿಟ್ಟು ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಯಾವ ಪ್ರಕಾರ ಪ್ರಶ್ನೆಗಳು ಬಂದ್ಬಿಡುತ್ತೆ, ಹೇಗೆ ಬರಿಬೇಕು ಅದು ತಿಳಿಸ್ಕೊಡ್ತೀನಿ। ಸೊ ಇದು ಫಸ್ಟ್ ವಿಡಿಯೋ ಇದೆ ನಂದು ಎಸ್ಎಸ್ಎಲ್ಸಿ ಮಕ್ಕಳಿಗೆ। ಸೊ ಜಾಸ್ತಿ ಮಕ್ಕಳು ವಿಡಿಯೋ ನೋಡ್ತಾ ಇದ್ದಾರೆ, ಆ ಎಸ್ಎಸ್ಎಲ್ಸಿ ಮೇಲೇ ವಿಡಿಯೋ ಮಾಡ್ತೀನಿ। ಸೊ ಬನ್ನಿ ಸ್ಟೂಡೆಂಟ್ಸ್, ಇವತ್ತು ನಾನು ಬರೀ ನಿಮಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ತೋರಿಸ್ತೀನಿ, ಯಾವ ಪ್ರಕಾರ ಕ್ವೆಶ್ಚನ್ ಬರುತ್ತವೆ, ಹೇಗೆ ನಾವು ಆನ್ಸರ್ ಬರಿಬೇಕಂತ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ। ಸೊ ಸ್ವಲ್ಪ ಹಿಂದಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಹಿಂದಿಯಲ್ಲಿ, ಸೊ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ। ಸೊ ಯಾರೆಲ್ಲ ಹೊಸಬರಿದ್ದೀರಾ, ಸಬ್ಸ್ಕ್ರೈಬ್ ಆಗಲಾರ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ವಿಡಿಯೋ ಕೊನೆ ತನಕ ನೋಡಿ। ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ 21 ಮಾರ್ಚಿಂದ, ಯಾನಿ 20 ತನಕ ಸೆಕೆಂಡ್ PUC ಎಕ್ಸಾಮ್ ಮುಗಿಯುತ್ತೆ। 20ಗೆ ಸೆಕೆಂಡ್ PUC ಹಿಂದಿ ಎಕ್ಸಾಮ್ ಇದೆ, ಲಾಸ್ಟ್ ಹಿಂದಿ ಎಕ್ಸಾಮು 21 ಎಸ್ಎಸ್ಎಲ್ಸಿ ಮಕ್ಕಳಿಗೆ ಸ್ಟಾರ್ಟ್ ಆಗುತ್ತೆ। ಸೊ ಹಾಗಾಗಿ ಇವತ್ತಿನ ವಿಡಿಯೋ ಕೇವಲ ಎಸ್ಎಸ್ಎಲ್ಸಿ ಮಕ್ಕಳಿಗೆ ನಿಮಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ, ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ತೋರಿಸ್ಬಿಟ್ಟು। ಬನ್ನಿ ಸ್ಟೂಡೆಂಟ್ಸ್, ಮಾಡೆಲ್ ಕ್ವೆಶ್ಚನ್ ಪೇಪರ್ ತೋರಿಸಿ ನಿಮಗೆ ತಿಳಿಸ್ತೀನಿ ಹೇಗೆ ಯಾವ ಪ್ರಕಾರ ಕ್ವೆಶ್ಚನ್ ಬರುತ್ತೆ ಅಂತ। ಸೊ ಬನ್ನಿ, आइए आपको दिखाऊंगा। ಸ್ಟೂಡೆಂಟ್ಸ್, ಇದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಇದೆ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ। ಎಸ್ಎಸ್ಎಲ್ಸಿ 2024-25 24-25 ಎಸ್ಎಸ್ಎಲ್ಸಿ ಮಾದರಿ ಪ್ರಶ್ನೆ ಪತ್ರಿಕೆ 1, ಎಸ್ಎಸ್ಎಲ್ಸಿ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 2024-25, ವಿಷಯ ತೃತೀಯ ಭಾಷೆ ಹಿಂದಿ, ಥರ್ಡ್ ಲ್ಯಾಂಗ್ವೇಜು ಹಿಂದಿ। ಸೊ ಇದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಇದೆ, ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ಪ್ರಕಾರನೇ ಕ್ವೆಶ್ಚನ್ಸು ಬಂದ್ಬಿಡುತ್ತೆ। ಸೊ ಇದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಗರಿಷ್ಠ 80 ಮಾರ್ಕ್ಸ್ಗಳು, ನಿಮಗೆ ಟೈಮ್ ಇರೋದು ಬರೆಯೋ ಟೈಮು 3 ಗಂಟೆ ಮಾತ್ರ। ಸೊ 80 ಮಾರ್ಕ್ಸ್ ಇದೆ ಮ್ಯಾಕ್ಸಿಮಮ್ಮು। ಸೊ ಇದು ಇನ್ಸ್ಟ್ರಕ್ಷನ್ ಇದೆ, ಇನ್ಸ್ಟ್ರಕ್ಷನ್ ಕೂಡ ನಾನು ಓದಿ ನಿಮಗೆ ತಿಳಿಸ್ತೀನಿ। इस प्रश्न पत्र में कुल 38 प्रश्न, ಅಂದರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ 38 ಪ್ರಶ್ನೆಗಳು ಇವೆ। ಕೇವಲ ಎಷ್ಟು ಪ್ರಶ್ನೆಗಳು? 38। सभी प्रश्नों के लिए दिए गए निर्देशों का पालन करें, ಅಂದರೆ ಯಾವ ಪ್ರಶ್ನೆಗಳಿಗೆ ಏನೇನೋ ಸೂಚನೆ ಕೊಟ್ಟಿದ್ದಾರೆ, ಡೈರೆಕ್ಷನ್ ಕೊಟ್ಟಿದ್ದಾರೆ, ಅದು ಎಲ್ಲ ಪಾಲನೆ ಮಾಡಬೇಕು, ಅವ್ರು ಏನು ಹೇಳಿರ್ತಾರೆ ಹಾಗೆ ಬರೀಬೇಕು। प्रश्नों के निर्धारित अंक उसके दाहिने और हाशिए में दिए गए, ಅಂದರೆ ರೈಟ್ ಸೈಡಲ್ಲಿ ಕ್ವೆಶ್ಚನ್ ಮಾರ್ಕ್ಸ್ ಎಷ್ಟಿದೆ ಅಂತ ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬೋದು। प्रश्नों के उत्तर देने के लिए अधिकतम समय इस प्रश्न के ऊपर दिए गए हैं, जिसमें प्रश्न पत्र पढ़ने के 15 मिनट भी शामिल है। ಅಂದರೆ ನಿಮಗೆ ಆಲ್ರೆಡಿ 3 ಗಂಟೆ ಇಲ್ಲಿ ಕೊಟ್ಟಿದ್ದಾರಲ್ಲ ಪೇಪರ್ ಬರಲಿಕ್ಕೆ, ಈ 3 ಗಂಟೆ ಒಳಗಡೆ ನಿಮಗೆ
15 ನಿಮಿಷ ಮಾತ್ರ ಕ್ವಶನ್ ಪೇಪರ್ ಓದಲಿಕ್ಕೆ ಕೊಡ್ತಾರೆ. ಸೊ ನಿಮಗೆ ಬರೆಯೋ ಟೈಮ್ ಎಷ್ಟಂದರೆ 2 ಗಂಟೆ 45 ನಿಮಿಷ ಮಾತ್ರ. 15 ಮಿನಿಟ್ಸ್ ಯಾಕೆ ಕೊಡ್ತಾರಂದರೆ ನೀವು ಕ್ವಶನ್ ಪೇಪರ್ ಓದ್ಕೊಳ್ಳಿ ಅಂತ. ಸೊ ಕ್ವಶನ್ ಪೇಪರ್ ಓದ್ಕೊಳ್ಳಿಕ್ಕೆ ದೇ ಹ್ಯಾವ್ ಗಿವೆನ್ 15 ಮಿನಿಟ್ಸ್. ಅದು ಸೇರಿಕೊಂಡ್ರೆ ನಿಮಗೆ ಎಷ್ಟು ಸಿಗುತ್ತೆ ಅಂದರೆ 3 ಗಂಟೆ ಸಿಗುತ್ತೆ. ಇವಾಗ ಸ್ಟಾರ್ಟ್ ಮಾಡ್ತೀನಿ ನೋಡಿ ಸ್ಟೂಡೆಂಟ್ಸ್. ದಿಸ್ ಇಸ್ ಯುವರ್ ಕ್ವಶನ್ ಪೇಪರ್. ಇದು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಇದೆ. ಕ್ವಶನ್ ಯಾವ ಥರ ಕೊಟ್ಟಿದ್ದಾರೆ ಅಂತ ಒಂದು ಸಾರಿ ಓದಿ ತೋರಿಸ್ತೀನಿ. ನಮ್ಮ ಸ್ಟೂಡೆಂಟ್ ಇದು ಮಾಡಿದ್ದಾರೆ. ಸ್ವಲ್ಪ MCQ ಕ್ವಶನ್ಸು ಮತ್ತು ಗ್ರಾಮರ್ ಪಾರ್ಟ್ಸು ಸ್ವಲ್ಪ ಆನ್ಸರ್ ಬರೆದಿದ್ದಾರೆ. ಹಾಗೆ ತೋರಿಸ್ತೀನಿ. ಇಲ್ಲಿ ಫಸ್ಟ್ ಕ್ವಶನ್ ನೋಡಿ. निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखे. ಅಂದರೆ ಇಲ್ಲಿ ಆಲ್ರೆಡಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾವುದು ಕರೆಕ್ಟ್ ಆಪ್ಷನ್ ಇದೆ, ಯಾವುದು ಕರೆಕ್ಟ್ ಆನ್ಸರ್ ಇದೆ ನೀವು ಬರೀಬೇಕು. ಇವಾಗ ಫಸ್ಟ್ ಒಂದು ನೋಡಿ. ಪಾಸ್ ಕಾ ವಿಲೋಮ್ ಶಬ್ದ. ಪಾಸ್ ಅಂದರೆ ಹತ್ರ. ಈ ಹತ್ರದು ಅಪೋಸಿಟ್ ವರ್ಡ್ ಯಾವುದಿದೆ? ವಿಲೋಮ್ ಅಂದರೆ ಅಪೋಸಿಟ್ ವರ್ಡ್, ವಿರುದ್ಧಾರ್ಥಕ ಶಬ್ದ ಯಾವುದಿದೆ? ಪಾಸ್ ಅಂದರೆ ಹತ್ರ ಅಂದರೆ ದೂರ ಅಂತ ಬರಿಬೇಕು. ಇಲ್ಲಿ ದೂರ ಇದೆ. ಓಕೆನಾ? ನೆಕ್ಸ್ಟ್, ನಿಮ್ನಲಿಖಿತ್ में से एक वचन शब्द ಅಂದರೆ ಇಲ್ಲಿ 4 ಕೊಟ್ಟಿದ್ದಾರೆ. ಈ 4ರಲ್ಲಿ ಸಿಂಗ್ಯುಲರ್ ವರ್ಡ್ ಯಾವುದಿದೆ ಅದು ಬರಿಬೇಕು. ಕಿತಾಬೆ ಪ್ಲೂರಲ್ ಇದೆ, ವಸ್ತುವೆ ಪ್ಲೂರಲ್. ಕಿತಾಬೆ ಅಂದರೆ ಪುಸ್ತಕಗಳು, ವಸ್ತುಗಳು ಅಂದರೆ ಥಿಂಗ್ಸು, ರಾಸ್ತಾ ಅಂದರೆ ಮಾರ್ಗ, ಇದು ಟೋಲಿಯಾ. ಈ 1 2 3 ABD ಇದು ಎಲ್ಲ ಪ್ಲೂರಲ್ ಇದೆ. ಸಿಂಗ್ಯುಲರ್ ಇರೋದು ಇದು ಒಂದು ಮಾತ್ರ, ರಾಸ್ತಾ. लगना शब्द का प्रथम प्रेरणार्थक क्रिया रूप है लगाना. ಇದು ಆನ್ಸರು. ನಾನು ಇದು ಪ್ರಥಮ ಪ್ರೇರಣಾರ್ಥಕ್ಕೆ ಇದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ, ಸಂಧಿ ಮೇಲೆ ಒಂದು ವಿಡಿಯೋ ಮಾಡ್ತೀನಿ, ಆಮೇಲೆ ಸಮಾಸ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಸ್ಟೂಡೆಂಟ್ಸ್ 10ನೇ ಮಕ್ಕಳು ನೀವು ನಿರಂತರವಾಗಿ ನೋಡ್ತಾ ಇರಿ, ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ವಿಡಿಯೋ ಮಾಡ್ತೀನಿ. ಸದೈವ ಶಬ್ದ ಮೇ ಸಂಧಿ ಹೈ, ವೃದ್ಧಿ ಸಂಧಿ. ಈ ಸಂಧಿ ಮೇಲೆ ಕೂಡ ನಾನು ವಿಡಿಯೋ ಮಾಡ್ತೀನಿ. निम्नलिखित में से स्त्रीलिंग शब्द कौन सा है? यानी स्त्रीलिंग शब्द ಯಾವುದಿದೆ? माली पुल्लिंग ಇದೆ, कवि पुल्लिंग ಇದೆ, भाई पुल्लिंग, बेटी स्त्रीलिंग. यस. नेक्स्ट 6th ಒಂದು ನೋಡಿ. कर कमल शब्द में समास है, कर्मधारय समास. ನಮ್ಮ ಸ್ಟೂಡೆಂಟ್ ಮಾರ್ಕ್ ಮಾಡಿದ್ದಾರೆ. 7th ಒಂದು. आज डैश युग इंटरनेट युग है. आज का युग इंटरनेट युग है. का ಬರೀಬೇಕು. इलिदे नोडी का. नेक्स्ट 8th वन. आपकी चप्पलें कोई पहन गया. वाक्यों में प्रयुक्त विराम चिन्ह है. ಇದು ಯಾವುದಿದೆ ಅಂದ್ರೆ ಚಿಹ್ನೆ ಪ್ರಶ್ನ ಚಿಹ್ನೆ ಅಂದ್ರೆ ಕ್ವಶನ್ ಮಾರ್ಕ್ ಇದೆ ಅಂತ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ತರ ಕೊಟ್ಟಿದ್ದಾರೆ. निम्नलिखित प्रथम 2 शब्दों के सूचित संबंधों के अनुरूप तीसरे शब्द का संबंधित शब्द लिखे. ಅಂದರೆ 2 ಶಬ್ದಗಳಿಗೆ ಅನುಗುಣವಾಗಿ 3ನೇ ಶಬ್ದ ಬರಿಬೇಕು. ಇಲ್ಲಿ ನೋಡಿ, ಗಿಲ್ಲು ಕಿ ಪ್ರಿಯ ಲತಾ, ಸೋನ್ ಜೂಹಿ. ಗಿಲ್ಲು का ಪ್ರಿಯ ಖಾದ್ಯ ಕಾಜು. ಅಂದರೆ ಇದು ಗಿಲ್ಲರ್ ಕಾರ್ಯಲ್ ಇದೆಯಲ್ಲ, ಅದಕ್ಕೆ ಪ್ರಿಯ ಯಾವುದು? ಕಾಜು ಅಂತ ನಮ್ಮ ಸ್ಟೂಡೆಂಟ್ ಬರೆದಿದ್ದಾರೆ, ನೋಡ್ಕೊಳ್ಳಿ. आधुनिक मानव का विश्लेषण अभिनव मनुष्य. बेमानी पर व्यंग्य ईमानदारों के सम्मेलन. जोग जलप्रपात ಅಂದ್ರೆ ಜೋಗ ಏನಿದೆ? ಜಲಪ್ರಪಾತ, ಕಾವೇರಿ ನದಿ ಇದೆ. ನ್ಯಾಯ ಪ್ರತೀಕ್ ಪತಾಕ, ಜ್ಞಾನ का ಪ್ರತೀಕ್ ದೀಪ್. ಸೊ ಈ ಸರ ನಿಮಗೆ ಕೊಟ್ಟಿರ್ತಾರೆ. ಈಸಿ ಆಗಿದೆ ಕ್ವಶನ್ ಪೇಪರು, ಚೆನ್ನಾಗಿ ಓದ್ಕೊಂಡ್ರೆ ಈಸಿ ಆಗಿರುತ್ತೆ. जस्ट ನಾನು ಕ್ವಶನ್ ತೋರಿಸ್ತೀನಿ, ಆನ್ಸರ್ ಎಲ್ಲ ಓದೋದು ಬೇಡ. निम्नलिखित प्रश्नों के उत्तर एक एक पूर्ण वाक्य में लिखे. ಅಂದರೆ ಒಂದೇ ವಾಕ್ಯದಲ್ಲಿ ಆನ್ಸರ್ ಬರೀಬೇಕು. लेखक पहनने के कपड़े सिरहाने दबाकर क्यों सोए. साधो राम को किस कारण से अस्पताल में भर्ती होना पड़ा. दिनकर जी के अनुसार आधुनिक दुनिया कैसी है. कृष्ण की शिकायत किसके प्रति है.
निम्नलिखित प्रश्नों के उत्तर 2-3 वाक्यों में लिखिए ಅಂದರೆ ಇಲ್ಲಿ 2-3 ವಾಕ್ಯದಲ್ಲಿ 8 ಕ್ವೆಶ್ಚನ್ಗಳು ಬರೀಬೇಕು, 2 ಮಾರ್ಕ್ಸ್ ಸಲುವಾಗಿ. दुकानदार ने लेखक से क्या कहा? आदिवासी दोस्तों को मकान बनाने के बारे में हाथी क्या कहता है? धीरज सक्सेना बुद्धिमान रोबोट क्यों चाहते थे? बाल शक्ति की टोली गांव की सफाई के लिए क्या काम करते हैं? अभिनव मनुष्य प्रकृति के हर तत्व पर विजयी बनकर आसीन है कैसे? यशोदा कृष्ण को किस प्रकार सांत्वना देती है? सौर मंडल में शनि ग्रह का क्या स्थान है? ಇಷ್ಟೊಂದು ಪ್ರಶ್ನೆಗಳು ಕೊಟ್ಟಿದ್ದಾರೆ. ಇದರಲ್ಲಿ ನಾವು 8 ಬರೀಬೇಕು. 1 2 3 4 5 6 7 ಇಲ್ಲಿ ಕೊಟ್ಟಿದ್ದಾರೆ ನೋಡಿ. शनि सौर मंडल का सबसे सुंदर ग्रह है कैसे? इಲ್ಲೊಂದಿದೆ. सत्य की शक्ति के बारे में गांधी जी का कथन क्या है? अथवा प्राकृतिक संसाधनों के संरक्षण के बारे में सलमा क्या कहती है? सो ಇಷ್ಟೊಂದು ಬರೀಬೇಕು. ಆನ್ಸರ್ಸ್ 8 ಬರೀಬೇಕು. ಒಂದು ಆನ್ಸರ್ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಮತ್ತು ಇಲ್ಲಿ 3 ಮಾರ್ಕ್ಸ್ ಪ್ರಶ್ನೆಗಳಿವೆ ನೋಡಿ. ನಿಮ್ನಲಿಖಿತ ಪ್ರಶ್ನೋं के उत्तर 3-4 वाक्यों में लिखिए ಅಂದರೆ 3-4 ಸೆಂಟೆನ್ಸಲ್ಲಿ ಬರೀಬೇಕು. ಇದು 3-3 ಮಾರ್ಕ್ಸಲ್ಲಿದೆ. लेखिका ने गिल्लू के प्राण कैसे बचाए? अहमद जलालुद्दीन का परिचय दीजिए. बसंत एक ईमानदार लड़का है कैसे? स्पष्ट कीजिए. महिला की साहस गाथा पाठ से क्या संदेश मिलता है बताइए. कर्नाटक की शिल्प कला और वास्तुकला अद्भुत है, इस कथन का समर्थन कीजिए. मातृभूमि के प्रकृति सौंदर्य का वर्णन कीजिए. समय बहुत अनमोल है, कविता के आधार पर स्पष्ट कीजिए. निम्नलिखित दोहे का भावार्थ अपने शब्दों में लिखिए. इदो दोहा. दया धर्म का मूल है, पाप मूल अभिमान. तुलसी दया ना छाड़िए जब लग गट में प्राण. सो इस तरह ಕೊಟ್ಟಿರ್ತಾನೆ, ನೀವು ಆನ್ಸರ್ ಬರೀಬೇಕು ಸ್ಟೂಡೆಂಟ್. निम्नलिखित अनुच्छेद का अनुवाद कन्नड़ या अंग्रेजी भाषा में कीजिए. ಇದು ಒಂದು ಪ್ಯಾಸೇಜ್ ಇದು ಕೊಡ್ತಿರ್ತಾರೆ, ಇದು ಟ್ರಾನ್ಸ್ಲೇಟ್ ಮಾಡಬೇಕು. कर्नाटक में कन्नड़ भाषा बोली जाती है और इसकी राजधानी बेंगलुरु है. कहाँ देश विदेश के लोग आकर बस गए हैं. ಇದು ಕನ್ನಡದಲ್ಲಿ, ಆಮೇಲೆ ಇಂಗ್ಲೀಷಲ್ಲಿ ಬರೀಬೇಕು. ನಿಮಗೆ ಕನ್ನಡ ಬಂದರೆ ಚೆನ್ನಾಗಿ ಕನ್ನಡದಲ್ಲಿ ಬರೀಬೇಕು, ಇಂಗ್ಲೀಷ್ ಅಂದರೆ ಇಂಗ್ಲೀಷು. निम्नलिखित प्रश्नों के उत्तर 5-6 वाक्यों में लिखिए. 2 ಬರೀಬೇಕು. 4 मार्क्स ಇದೆ. समाज के लिए इंटरनेट एक बड़ा वरदान है कैसे? स्पष्ट कीजिए. अथवा सोशल नेटवर्किंग एक क्रांतिकारी खोज है कैसे? लिखिए. निम्नलिखित कवितांश पूर्ण कीजिए. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾನೆ. ಈ ಪೋಯಮ್ ಸ್ಟಾಂಜ ಏನಿದೆ ಇದು ಕಂಪ್ಲೀಟ್ ಮಾಡಬೇಕು ಸ್ಟೂಡೆಂಟ್. ಯಾವುದಿದೆ ಅಂದರೆ असफलता एक डैश 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 भागो तुम. सो नेक्स्ट ಇಲ್ಲಿ ಬನ್ನಿ 4 ಒಂದೊಂದು ಮಾರ್ಕ್ಸ್ ಸಲುವಾಗಿ. गद्यांश को ध्यानपूर्वक पढ़कर निम्नलिखित प्रश्नों के उत्तर लिखे. ಪ್ಯಾಸೇಜ್ ಕೊಟ್ಟಿದ್ದಾರೆ, ಇದು ಓದ್ಕೊಂಡು ಆನ್ಸರ್ ಬರೀಬೇಕು. ಓಕೆನಾ? ನೆಕ್ಸ್ಟ್ ಇದೊಂದು ಪ್ಯಾಸೇಜು. ಈ ಪ್ಯಾಸೇಜ್ ಮೇಲೆ ಕ್ವಶನ್ ಕೊಟ್ಟಿದ್ದಾರೆ 4. ಇದು 4 ಕ್ವಶನ್ ಆನ್ಸರು ನಿಮ್ಮ ಪ್ಯಾಸೇಜಲ್ಲೇ ಸಿಕ್ಬಿಡುತ್ತೆ. नेक्स्ट ಇದು ಕೊನೆ ನೋಡಿ. दिए गए संकेत बिंदुओं के आधार पर 12-15 वाक्यों में किसी एक विषय के बारे में ನಿಬಂಧ लिखिए. ಅಂದರೆ 12 to 15 ಸೆಂಟೆನ್ಸಲ್ಲಿ ನೀವು ಯಾವುದೋ ಒಂದು ಎಸ್ಸೆ ರೈಟಿಂಗು ಬರೀಬೇಕು. ಆಲ್ರೆಡಿ ಇಲ್ಲೆಲ್ಲ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಈ ಪಾಯಿಂಟ್ಸ್ ಯೂಸ್ ಮಾಡಿಕೊಂಡು ನೀವು ಬರೀಬಹುದು. ಸೊ ನೋಡ್ಕೊಳ್ಳಿ, ಪಾಯಿಂಟ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. पर्यटन का महत्व ಅಂದರೆ ಟ್ರಾವೆಲ್ ಮಾಡ್ತೀವಲ್ಲ, पर्यटन, प्रस्तावन, पर्यटन का अर्थ, पर्यटन से लाभ, पर्यटन एक शौक, उपसंहार, ಕನ್ಕ್ಲೂಷನ್ ಬರೀಬೇಕು. ಈ ಥರ ಎಸ್ಸೆ ರೈಟಿಂಗಲ್ಲಿ ಪಾಯಿಂಟ್ಸ್ ಹಾಕಿ ಬರೀಬೇಕು. ಸೊ ಲಾಸ್ಟ್ 1 ಪೇಜ್ ಇದೆ. ಇಲ್ಲಿ 3 ಕೊಟ್ಟಿದ್ದಾನೆ. ಕರ್ನಾಟಕ ವೈಭವ್, ಆಮೇಲೆ ಸ್ವಚ್ಛ ಭಾರತ್ 3 ಕೊಟ್ಟಿದ್ದಾನೆ.
ನೀವು ಯಾವುದೋ ಒಂದು ಬರಿಬಹುದು. 4 ಇದೆ, ಸ್ವಚ್ಛ ಭಾರತ್ 3. ಆಮೇಲೆ ಲಾಸ್ಟ್ ಒಂದು ನಿಮ್ನಲಿಖಿತ್ विषय के बारे में पत्र लिखे. ಒಂದು ಲೆಟರ್ ರೈಟಿಂಗ್ ಇದೆ. अपनी पढ़ाई के बारे में बताते हुए पिताजी के नाम पर एक पत्र लिखे. ಒಂದು 5 ಮಾರ್ಕ್ಸ್ ಅಲ್ವಾಗಿದೆ. ಡ್ಯಾಡಿಗೆ ಬರೀಬೇಕು. कोई सहकारण देते हुए प्राचार्य के नाम छुट्टी के लिए प्रार्थना. ಒಂದು ರಿಕ್ವೆಸ್ಟಿಂಗ್ ಲೆಟರ್ ಬರೀಬೇಕು, ಲೀವ್ ಲೆಟರ್. ಸೊ ಅದು ಅದ್ರ ಬರೀರಿ, ಇಲ್ಲ ಅದು ಅದ್ರ ಬರೀರಿ, ಎರಡರಲ್ಲಿ ಒಂದು ಬರೀಬೇಕು. ಇಲ್ಲಿ ಒಂದು ಮಾತ್ರ ಎಸ್ಸೆ ಟಾಪಿಕ್ಕು ಬರೀಬೇಕು. 4 ಮಾರ್ಕ್ಸ್ ಇದೆ. ಅದು ಎಷ್ಟು ಬರೀಬೇಕು ಸ್ಟೂಡೆಂಟ್ಸ್ ಅಂದರೆ 12 to 15 ಲೈನ್ಸಲ್ಲಿ. ಸೊ ಸ್ಟೂಡೆಂಟ್ಸ್, ಇದು ಆಯಿತು ನಿಮ್ಮದು ಮಾಡೆಲ್ ಕ್ವಶನ್ ಪೇಪರು. ನೆಕ್ಸ್ಟ್ ವಿಡಿಯೋದಲ್ಲಿ ಸಂಧಿ ಸಮಾಸ ವಿಡಿಯೋ ಮಾಡ್ತೀನಿ. ಎಲ್ಲ SSLC ಮಕ್ಕಳು ನೋಡ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದ.